ಶಾಲೆಗೆ ಚಕ್ರ ಹಾಕಿ ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ. ನಾಳೆ ಬೇಕಾದ್ರೆ ನೀವು ಶಾಲೆಗೆ ಬರೋದೇ ಬೇಡ, ಮನೇಲಿ ಮಲ್ಕೊಂಡು ಬಿಡಿ. ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದ್ರೆ ಶಿಕ್ಷಕನಾಗ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ಮಿತ್ರರೇ ನಮಸ್ತೆ. ಒಬ್ಬ ತಂದೆಯ ಕನಸು ಮಗ ಆಯುರ್ವೇದ ವೈದ್ಯನಾಗಬೇಕು. ಆದರೆ ವಿಧಿ ಅವರನ್ನು ಶಿಕ್ಷಕರನ್ನಾಗಿ ರೂಪಿಸಿತು. ತಾನೊಬ್ಬ ವೈದ್ಯನಾಗದಿದ್ದರೂ ನೂರಾರು ವೈದ್ಯರನ್ನು ಸಮಾಜಕ್ಕೆ ನೀಡಿದ ಗುರು. ಮನೆಯ ತುಂಬಾ ಸಾವಿರಾರು ಪುಸ್ತಕಗಳು, ಮನದ ತುಂಬಾ ಕನ್ನಡದ ಪ್ರೀತಿ, ಪ್ರಕೃತಿಯ ಮೇಲಿನ ಅಪಾರ ಅಭಿಮಾನ, ಯಕ್ಷಗಾನದ ಮೇಲಿನ ಅಚಲ ಪ್ರೇಮ ಮತ್ತು ಇವೆಲ್ಲಕ್ಕಿಂತ ದೊಡ್ಡದಾದ ಅವರ ಸರಳತೆ. ಇದು ಪ್ರಶಸ್ತಿಗಳ ಕಥೆಯಲ್ಲ, ಜ್ಞಾನವನ್ನು ಬದುಕಾಗಿಸಿಕೊಂಡ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಸಿಡಲಕುಣಿ ಊರಿನ ನಿವಾಸಿಯಾದ ಶ್ರೀಯುತ ಡಾಕ್ಟರ್ ಶಾಂತಾರಾಮ ಪ್ರಭು ಅವರ ಕಥೆ. ಹಾಗಾದರೆ ಬನ್ನಿ ಮಿತ್ರರೇ, ಇವರ ಬದುಕಿನ ಹೆಜ್ಜೆ ಗುರುತನ್ನು ಕೇಳಿ ತಿಳಿಯೋಣ. ಪ್ರಭುಗಳೇ ನಮಸ್ತೆ. ನಮಸ್ತೆ. ಸಂಕೇತನದೊಂದಿಗೆ ನಿಮ್ಮ ಬಾಲ್ಯವನ್ನು ಹಂಚಿಕೊಳ್ಳುತ್ತೀರಾ? ಆಗಲಿ. ಮೂಲತಃ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯವರು. ಆಮೇಲೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜ ಅವರೆಲ್ಲ ತೀರ್ಥಹಳ್ಳಿ ತಾಲೂಕಿಗೆ ವಲಸೆ ಬಂದರು. ಹೀಗಾಗಿ ನಾನು ತೀರ್ಥಹಳ್ಳಿ ತಾಲೂಕಿನ ಚಿಕ್ಕ ಬಿಂತಾಳ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದ. ತುಂಬ ಸೌಲಭ್ಯ ವಂಚಿತ ಹಳ್ಳಿ ಅದು. ಓಡಾಡೋದಕ್ಕೆ ಸರಿಯಾದ ದಾರಿ ಇರಲಿಲ್ಲ, ವಿದ್ಯುತ್ ದೀಪಗಳಿರಲಿಲ್ಲ. ಆಮೇಲೆ ಮಳೆಗಾಲದಲ್ಲಿ ಹೋಗೋದು ಬಹಳ ಕಷ್ಟ ಇತ್ತು. ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಹಳ್ಳ, ಜೋರು ಮಳೆ ಬಂದುಬಿಟ್ರೆ ಆ ಹಳ್ಳ ತುಂಬಿ ನಮ್ಮ ಮನೆ ಒಂದು ದ್ವೀಪ ಆಗಿಬಿಡ್ತಿತ್ತು. ಹೀಗಾಗಿ ನಮ್ಮ ತಂದೆ ನಮ್ಮ ಅಜ್ಜನ ಮನೆಯಲ್ಲಿ ಓದೋದಕ್ಕೆ ನನ್ನನ್ನು ಕಳಿಸಿದರು. ಅಲ್ಲಿ ನಾನು ಇದ್ದು ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದ್ದೆ. ನಮ್ಮ ಹಳ್ಳಿ, ಆ ಗದ್ದೆಗಳು, ಕಾಡು, ಆಮೇಲೆ ಅಲ್ಲಿಯ ಗದ್ದೆಗಳು, ದನಕರುಗಳು, ಬೆಟ್ಟ ಗುಡ್ಡಗಳು, ಸಣ್ಣ ಹಳ್ಳಗಳು, ಇವೆಲ್ಲ ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಂತಹ ಸ್ಥಳ ಅದು. ಬಾಲ್ಯದಲ್ಲಿ ನನಗೆ ದನ ಕಾಯೋದಂದ್ರೆ ಬಹಳ ಇಷ್ಟ ಆಗಿದೆ. ಆ ದನ ಕಾದಂತಹ ಒಂದು ಅನುಭವವೂ ಇದೆ. ನಿಮ್ಮನ್ನ ಯಾರು ಹೋಗ ದನ ಕಾಯಿ ಅಂತ ಬಿಡಿಸಬೇಡಿತ್ತು, ನಾನೇ ಹೋಗ್ತಿದ್ದೆ, ವಾಲಂಟಿಯರ್ ಆಗಿ ಹೋಗ್ತಿದ್ದೆ. ಶಾಲೆಗೆ ಚಕ್ರ ಹಾಕಿ ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ. ಯಾಕಂದ್ರೆ ಅವಾಗ ಈ ಮಲೆನಾಡು ಗಿಡ್ಡ ಅಂತ ಏನು ಹೇಳ್ತೀವಿ ಇವತ್ತು, ಎಲ್ಲರ ಮನೆಯಲ್ಲೂ ಕೂಡ ಬೇಕಾದಷ್ಟು ದನಕರುಗಳಿದ್ವು, ಎಮ್ಮೆ ಕೋಣಗಳಿದ್ವು. ಆಮೇಲೆ ಕೃಷಿ ಮಾಡುವಾಗ ಪರಸ್ಪರ ಸಹಕಾರ ಇರ್ತಿತ್ತು. ಹಣ ಕೊಟ್ಟು ಯಾರೂ ಕೃಷಿ ಮಾಡ್ತಿರ್ಲಿಲ್ಲ ಅವಾಗ. ಹೌದು, ಮೈಯಾಳು. ಮತ್ತು ರಂಜನಕಟ್ಟೆಯಲ್ಲಿರುವಾಗ ನಾನು ತುಂಗಾ ನದಿಗೆ ಹೋಗ್ತಾ ಇದ್ದೆ ಸ್ನಾನ ಮಾಡಲಿಕ್ಕೆ, ಈಜಲಿಕ್ಕೆ. ಅದನ್ನು ನೆನೆಸ್ಕೊಂಡ್ರೆ ಆ ತುಂಗಾ ನದಿಯ ಸುಗಂಧ, ಆಮೇಲೆ ಅಲ್ಲಿಯ ಬಂಡೆಗಳು, ಕಾಡುಗಳು, ಆ ಮರಳಿನ ದಿಬ್ಬಗಳು. ಆಮೇಲೆ ಭೀಮನಕಟ್ಟೆಗೆ ಹೋಗ್ತಾ ಇದ್ದೆ. ಅಲ್ಲಿ ಭೀಮೇಶ್ವರ ದೇವಸ್ಥಾನ, ತುಂಬ ಪ್ರಾಚೀನ ದೇವಸ್ಥಾನಗಳಿದ್ದಾವೆ ಅಲ್ಲಿ. ಅಂದ್ರೆ ನೀವು ಚಿಕ್ಕ ವಯಸ್ಸಿನಲ್ಲೇ ಪರಿಸರದ ಜೊತೆ ವಾಲಿ ಬಿಟ್ಟಿದ್ರಿ? ಹೌದು 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 ಹೌದು. ಅಲ್ಲಿ ನಾನು ಭೀಮನಕಟ್ಟೆಗೆ ಹೋದಾಗ ತುಂಗಾ ನದಿ ಮತ್ತು ಮಲಾಪಹಾರಿ ಅಂತ ಎರಡು ನದಿಗಳ ಸಂಗಮ ಅಲ್ಲಿ. ಆ ಕಡೆ ಆಲಗೇರಿ ಅವೆಲ್ಲ ಊರುಗಳಿದ್ದು. ಅಲ್ಲಿಗೆ ಹೋಗ್ಬೇಕಾದ್ರೆ ದೋಣಿ ದಾಟಿಯೇ ಹೋಗಬೇಕಿತ್ತು. ಆಮೇಲೆ ತುಂಗಾ ನದಿಯ ಆಚೆಗೆ ಹಳ್ಳಿಗಳು ಕಾಣಿಸ್ತಾ ಇದ್ವು. ಹುಲ್ಲಿನ ಮನೆಗಳು, ಗದ್ದೆಗಳು, ಆಮೇಲೆ ತೋಟಗಳು, ಅಲ್ಲಿ ಮೇಯುವ ದನಕರುಗಳು. ಆ ದನಕರುಗಳನ್ನು ಕಾಯುವ, ಕರೆಯುವ ಹಳ್ಳಿಯ ಜನರು. ಆಮೇಲೆ ದನ ಕಾಯುವಾಗ ಸುಮ್ಮನೆ ದನ ಕಾಯ್ತಿರ್ಲಿಲ್ಲ ಯಾರೂ ಕೂಡ, ಒಂದು ಕೊಳಲು ಮಾಡ್ಕೊಳ್ತಿದ್ವಿ. ಅದು ಶಾಸ್ತ್ರೀಯ ಗಾಯನ ಅಲ್ಲ, ಹೇಗಾಯ್ತು ಹಾಗೆ ಆ ಕೊಳಲನ್ನ ನುಡಿಸೋದು. ನಿಮ್ಮ ಕೊಳಲಲ್ಲಿ ಬಂದ ಗಾಯನವೇ ಅದು ನಾದ? ಹೌದು ಹೌದು. ಇವೆಲ್ಲ ನನಗೆ ತುಂಬ ಆನಂದವನ್ನು ಕೊಟ್ಟಂತಹ ಪರಿಸರ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಒಕ್ಕಲಿಗರಿದು ಜನಾಂಗ ಇದ್ದು, ಅವರು ದೀಪಾವಳಿಯಲ್ಲಿ ಅಂಟಿಕೆ ಪಟ್ಟಿಗೆ ಹಾಡು ಹೇಳ್ತಿದ್ರು. ಅದು ಕೂಡ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದು. ನಾನು ಪ್ರೌಢಶಾಲಾ ಶಿಕ್ಷಕನಾದ್ರ ಮೇಲೂ ಕೂಡ ರಾತ್ರಿ ಅವ್ರ ಜೊತೆಗೆ 2-3 ದಿವಸ ನಿದ್ರೆಗೆಟ್ಟು ಹಳ್ಳಿಗಳಿಗೆ ಹೋಗ್ತಿದ್ದೆ ನಾನು. ಆ ಹಾಡು ನೆನಪಿದೆಯಾ? ನೆನಪಿದಾವೆ ನನಗೆ. 1-2 ಸಾಲು ಹೇಳ್ಬೋದಾ? ಹೇಳ್ತೀನಿ. ಆ ಸಾಲು ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ, ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ ಬಂದವಳೆ, ಬಾಗಿಲ ತೆರೆದು ಜ್ಯೋತಿಯ ಕರ್ಕೊಡಿ, ಎಣ್ಣೆಗಳ ಎರೆದರೆ ಪುಣ್ಯಗಳು ನಿಮಗಾದು, ಕಾಮಾನ್ ಹುಡುಗರು ಬಂದು ಹರಸ್ಯಾರು, ಕಾಮಾನ್ ಹುಡುಗರು ಬಂದು ಏನೆಂದು ಹರಸ್ಯಾರು,
ಮಲ್ಲಿಗೆ ಕಾಲ ಸುಖ ಬಾಳೆ, ಶಾಲೆನ ಉಟ್ಕೊಂಡು ಸೆರೆಮುತ್ತ ಕಟ್ಕೊಂಡು ಜ್ಯೋತಿಗೆಣ್ಣೆಯ ಎರೆಮರಿ. ಇದು ಅವರು ಹಾಡ್ತಾ ಇದ್ದಂಥ ಹಾಡುಗಳು. ಹಾಗೆ ಅದು ಅವರೆಲ್ಲ ಅನಕ್ಷರಸ್ಥರು, ಆದರೆ ಒಳ್ಳೆ ವಿದ್ಯಾವಂತರಾಗಿದ್ದರು. ಒಂದು ಮಾನವೀಯತೆ ಇತ್ತು, ಆತ್ಮೀಯತೆ ಇತ್ತು, ಪ್ರಸನ್ನತೆ ಇತ್ತು. ಬಡವರಾದರೂ ಕೂಡ ತಾವು ಬಡವರು ಅನ್ನುವಂಥ ಕಲ್ಪನೆ ಇರಲಿಲ್ಲ ಅವರಿಗೆ. ಹಾಗೆ ಅವೆಲ್ಲ ನನ್ನ ಬಾಲ್ಯದ ದಿನಗಳು. ನಾನು ಅವಾಗ ಪ್ರೌಢಶಾಲೆ ಓದ್ತಾ ಇರುವಾಗ 9ನೇ ತರಗತಿಯಲ್ಲಿಯೇ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಿತ್ತು. ಈಗ ಹೇಗೆ PUC ಎಲ್ಲ ಆರ್ಟ್ಸು, ಸೈನ್ಸು, ಕಾಮರ್ಸ್ ತಗೊಳ್ತಾರೆ ಹಾಗೆ. ಓ ಸರಿ ಸರಿ. ಅವಾಗ ನಮ್ಮ ತಂದೆಗೊಂದು ಕನಸಿತ್ತು. ನಮ್ಮ ತಂದೆಯವರು ಆಯುರ್ವೇದ ಪಂಡಿತರಾಗಿದ್ದರು. ನನಗೆ ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಮಲಯಾಳಂ, ಗುಜರಾತಿ ಈ ಭಾಷೆಗಳನ್ನು ನಮ್ಮ ತಂದೆ ಮನೆಯಲ್ಲೇ ನನಗೆ ಪಾಠ ಮಾಡಿ. ಅದನ್ನು ಹೇಗೆ ಎಲ್ಲಿ ಕಲಿತರು ಅಂತ ನನಗೂ ಗೊತ್ತಿಲ್ಲ. ನನಗೆ ಆಯುರ್ವೇದ ವೈದ್ಯನನ್ನಾಗಿ ಮಾಡಬೇಕು ಅಂತ ಕನಸಿತ್ತು ಅವರಿಗೆ. ಹೀಗಾಗಿ ನನಗೆ ವಿಜ್ಞಾನದ ವಿಭಾಗವನ್ನು ಕೊಡಿಸಿದ್ರು 9ನೇ ಕ್ಲಾಸ್ನಲ್ಲಿ. ಆಮೇಲೆ 2ನೇ ಭಾಷೆ ಸಂಸ್ಕೃತ. ಅವಾಗ ಆ ಕಾಲದಲ್ಲಿ 1ನೇ ಭಾಷೆ ಇಂಗ್ಲೀಷೇ ಇತ್ತು ಅವಾಗ. ಆಮೇಲೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಅಂತ ಕೃಷಿ ವಿಜ್ಞಾನ ಇತ್ತು. ಕೃಷಿ ವಿಜ್ಞಾನ ಇತ್ತು? ಹೌದು. ಈಗಾದ್ರೂ ಸುಳಿವೇ ಇಲ್ಲ. ಆಮೇಲೆ ಕೃಷಿ ವಿಜ್ಞಾನದಲ್ಲಿ ಒಂದು ಕಡೆ ಪಾಠ ಇತ್ತು, ಆಮೇಲೆ ಪ್ರಾಕ್ಟಿಕಲ್ ಇತ್ತು. ಅಂದರೆ ಪ್ರೌಢಶಾಲೆಗೆ ಸಂಬಂಧಪಟ್ಟಿದ್ದ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ನಾವು ಗದ್ದೆ ನಟ್ಟಿ ಮಾಡಬೇಕಾಗಿತ್ತು. ಅದಕ್ಕೂ ಅಂಕಗಳಿತ್ತು. ಯಾರಾದ್ರೂ ವಿದ್ಯಾರ್ಥಿ ಅದಕ್ಕೆ ಹೋಗದೇ ಇದ್ದರೆ ಅವನಿಗೆ ದಂಡನೆ ಕೂಡ ಇತ್ತು. ಆಮೇಲೆ 10ನೇ ತರಗತಿಗೆ ಬಂದ ಕೂಡಲೇ ಅದನ್ನು ತೆಗೆದು ಹಾಕಿದ್ರು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಆಮೇಲೆ ಜೀವಶಾಸ್ತ್ರ ನಾನು ಓದಿದ್ದು. ಅವಾಗ PUC 1 ವರ್ಷ ಇತ್ತು. ಆಮೇಲೆ 1 ವರ್ಷನೂ ಆಯಿತು. ಆದರೆ ಬಡತನದ ಕಾರಣ ನಮ್ಮ ತಂದೆಗೆ ನನ್ನನ್ನು ವೈದ್ಯಕೀಯ ಶಿಕ್ಷಣಕ್ಕೆ ಕಳಿಸೋದಕ್ಕಾಗಲಿಲ್ಲ. 1 ವರ್ಷ ಮನೆಯಲ್ಲೇ ಇದ್ದೆ ನಾನು. ಅಷ್ಟರೊಳಗೆ ತೀರ್ಥಹಳ್ಳಿಗೆ ತುಂಗ ಕಾಲೇಜ್ ಬಂತು. ಅಲ್ಲಿ ನಾನು BA ಸೇರಿದೆ. ಜುಲೈನಲ್ಲಿ BA ಅಂತಿಮ ವರ್ಷದ ಫಲಿತಾಂಶ ಬಂತು. ನಾನು ಉತ್ತೀರ್ಣನಾಗಿದ್ದೆ. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ವಿನಿಮಯ ಕೇಂದ್ರದಿಂದ ನನಗೊಂದು ಕಾಗದ ಬಂತು, ಪ್ರೌಢಶಾಲಾ ಶಿಕ್ಷಕರಿಗೆ ಸಂದರ್ಶನ ಇದೆ, ಹಾಜರಾಗಿ ಅಂತ ಹೋದೆ. ಹೋದ ತಕ್ಷಣ ನನಗೆ ನೇಮಕಾತಿ ಮಾಡೇ ಬಿಟ್ರು ಗುಡ್ಡೆಕೇರಿ. ನೀವು ಶಿಕ್ಷಕರಾಗಬೇಕು ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ? ಇದ್ದೆ. ನನಗೆ ಆದರೆ ಶಿಕ್ಷಕನೇ ಆಗಬೇಕು ಅಂತಾನು ಇತ್ತು. ಆಮೇಲೆ ತಕ್ಷಣ ನನಗೆ ಪ್ರೌಢಶಾಲಾ ಶಿಕ್ಷಕನಾಗಿ ಕೆಲಸ ಸಿಕ್ತು. ಆದರೆ ನಾನು ಓದಿ ಸಂಸ್ಕೃತ. ಕನ್ನಡದಲ್ಲಿ ನನಗೆ ವ್ಯಾಕರಣ, ಛಂದಸ್ಸು, ಅಲಂಕಾರ ಏನೂ ಗೊತ್ತಿರಲಿಲ್ಲ. ಎಲ್ಲಾದರೂ ಈ 3 ವಿಷಯಗಳ ಮೇಲೆ 3 ಪ್ರಶ್ನೆಗಳನ್ನು ಕೇಳಿದ್ದಿದ್ದರೆ ನನಗೆಲ್ಲೂ ಕೂಡ ಕನ್ನಡ ಶಿಕ್ಷಕನ ಕೆಲಸವೇ ಸಿಗ್ತಿರಲಿಲ್ಲ. ನನ್ನ ಪುಣ್ಯ ಬಹಳ ದೊಡ್ಡದು. ಅಲ್ಲಿ ನಾಗೇಂದ್ರ ಭಟ್ರು ಅಂತಿದ್ರು ಗುಡ್ಡಕೇರಿ ಹೈಸ್ಕೂಲ್ನಲ್ಲಿ. ಅವರು ಹಿಂದಿ ಪಂಡಿತರಾಗಿದ್ದರು. ಆದರೆ ಅವರಿಗೆ ಸಂಸ್ಕೃತ ಮತ್ತು ಹಳೆಗನ್ನಡ ವ್ಯಾಕರಣ, ಛಂದಸ್ಸು, ಅಲಂಕಾರದ ಬಗ್ಗೆ ಒಳ್ಳೆ ಆಳವಾದ ಪಾಂಡಿತ್ಯ ಇತ್ತು. ಅವ್ರ ಹತ್ರ ಒಂದು ಶಿಷ್ಯವೃತ್ತಿ ಮಾಡಿದೆ. ಸ್ಕೂಲ್ ಬಿಟ್ಟ ತಕ್ಷಣ ಅವ್ರ ಹತ್ರ ವ್ಯಾಕರಣ, ಛಂದಸ್ಸು, ಅಲಂಕಾರ ಎಲ್ಲ ಹೇಳಿಸ್ಕೊಳ್ಳೋದು. ಆಮೇಲೆ ಪಕ್ಕದ ಮೇಘರೊಳ್ಳಿಯಲ್ಲಿ KG ಕೇಶವಮೂರ್ತಿ ಅಂತಿದ್ರು. ಕೋಣಂದೂರಿನಲ್ಲಿ ಗೋಪಾಲಕೃಷ್ಣಾಚಾರ್ಯರು ಅಂತಿದ್ರು. ತೀರ್ಥಹಳ್ಳಿಯಲ್ಲಿ ಗೋಪಾಲಕೃಷ್ಣ ಉಡುಪರು ಅಂತಿದ್ರು. ಆಮೇಲೆ ಬಸವನೆಯಲ್ಲಿ ಸೂರ್ಯನಾರಾಯಣ ವಾಕೋಡ್ರು ಅಂತಿದ್ರು. ಈ 5 ಜನ ಮಾತ್ರ ನಿಜವಾಗಲೂ ಕನ್ನಡ ಶಿಕ್ಷಕರು. ಅವ್ರ ಹತ್ರ ಎಲ್ಲ ಶಿಷ್ಯವೃತ್ತಿ ಮಾಡಿದ್ದೀನಿ ನಾನು. ಹೀಗಾಗಿ ನಾನು ಕನ್ನಡ ಶಿಕ್ಷಕನಾದೆ. ಆಮೇಲೆ ನಂದು ಅವಾಗ B.Ed ಆಗಿರಲಿಲ್ಲ. ಅಷ್ಟೊತ್ತಿಗೆ ಮೇಘರೊಳ್ಳಿಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಆವಾಗ ನಾನು ಇವತ್ತೇನು ದೂರ ಶಿಕ್ಷಣ ಅಂತ ಕರೀತಾರೆ, ಅವಾಗ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತಿತ್ತು. ಆಮೇಲೆ B.Ed ಮಾಡಿದೆ. ಆಮೇಲೆ MA ಮಾಡಬೇಕು ಅನ್ನಿಸ್ತು, MA ಮಾಡಿದೆ. MA ಆದಮೇಲೆ PhD ಮಾಡಬೇಕು ಅನ್ನಿಸ್ತು, PhD ಮಾಡಿದೆ. PhD ಆದಮೇಲೆ ಇನ್ನೊಂದು PhD ಮಾಡಬೇಕು ಅಂತ ಇತ್ತು ನನಗೆ. ಆದರೆ ನನ್ನ PhD ಗುರುಗಳು ಡಾಕ್ಟರ್ ತೀನಂ ಶಂಕರ್ ನಾರಾಯಣ್ ಅಂತ, ಅವರಿಲ್ಲ ಇವತ್ತು. ತೀನಂ ಶ್ರೀಕಂಠಯ್ಯನವರ ಅಣ್ಣನ ಮೊಮ್ಮಗ ಅವರು. ಅವ್ರು ಹೇಳಿದರು, ಇನ್ನೊಂದು PhD ಬೇಡ, ಆದರೆ ನಿಮಗೆ ಯಾವ ವಿಷಯದಲ್ಲಿ PhD ಮಾಡಬೇಕು ಅಂತ ಉಂಟೋ ಅದ್ರ ಬಗ್ಗೆ ಲೇಖನಗಳನ್ನು ಬರೀರಿ, ಪುಸ್ತಕಗಳನ್ನು ಬರೀರಿ ಅಂತ ಎಲ್ಲ ನಂಗೆ ಸಲಹೆ ಕೊಟ್ಟರು. ಎಂತ ಒಂದು ಒಳ್ಳೆ ಸಲಹೆ ನೋಡಿ. ಹೌದು ಹೌದು ಹೌದು.
ಮೊದಲು ನೀವು ಆಗಿದ್ದು ಎಲ್ಲಿ ಪ್ರಭುಗಳೇ? ನಾನು ಮುಂಚೆ 1971ರಲ್ಲಿ ಆಗುಂಬೆ ಸಮೀಪ ಗುಡ್ಡೇಕೇರಿ ಅಂತ, ಅಲ್ಲಿ ನಾನು ಮೊದಲು ವೃತ್ತಿ ಶಿಕ್ಷಣ ಆರಂಭ ಮಾಡಿದ್ದಲ್ಲಿ ನಾನು. ಆಮೇಲೆ ಮೇಗ್ರೊಳ್ಳಿ ಆಯಿತು, ಮಾಳೂರಾಯಿತು. ಆಮೇಲೆ ಅವಾಗ ಈ ಜೂನಿಯರ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪಾಠ ಮಾಡುವ ಉಪಾಧ್ಯಾಯರ ಕೊರತೆ ತುಂಬ ಇತ್ತು. ನಂದು ಇಂಗ್ಲೀಷ್ MA ಆಗಿತ್ತು. ಅಲ್ಲಿಂದ ತಕ್ಷಣ ನನಗೆ ನಿಟ್ಟೂರಿಗೆ ಇಂಗ್ಲೀಷ್ ಉಪನ್ಯಾಸಕನನ್ನಾಗಿ ಪದೋನ್ನತಿ ಕೊಟ್ಟು ಇಲ್ಲಿಗೆ ವರ್ಗ ಮಾಡಿದರು. ವಾಸ್ತವವಾಗಿ ನಾನು ನಿಟ್ಟೂರು ಬೇಕು ಅಂತ ಬಂದವನೇ ಅಲ್ಲ. ನಾನು ಲೆಕ್ಚರ್ ಆದೆ, ಇಲ್ಲಿಗೆ ಬಂದೆ. ನಮ್ಮ ಭಾಗ್ಯ ಏನೋ ಅಲ್ಲಿ ಉಪನ್ಯಾಸಕ ಸ್ಥಾನ ಖಾಲಿ ಇತ್ತು, ಹಾಗಾಗಿ ನೀವು ಬರೋಂಗಾಯ್ತು. ಇಲ್ಲಾಂದ್ರೆ ನಾವು ನಿಮ್ಮನ್ನ ಕಳ್ಕೊಳ್ತಿದ್ವಿ. ಆದ್ರೆ ಇಲ್ಲಿಗೆ ಬಂದಿದ್ದು ನನ್ನ ಭಾಗ್ಯ ಅಂತ ನಾನು ಹೇಳ್ತೀನಿ. ಹೊಸನಗರ ತಾಲೂಕು ನನ್ನನ್ನು ಬೆಳೆಸ್ತು. ಈ ನಿಟ್ಟೂರು ಸುತ್ತಮುತ್ತ ಇರುವ ತುಂಬ ಜನ ನನಗೆ ತುಂಬ ಗೌರವದಲ್ಲಿ ನೋಡಿದರು, ಪೂಜ್ಯತೆಯಲ್ಲಿ ನೋಡಿದರು. ಆಮೇಲೆ ಬಹಳ ಮುಖ್ಯವಾಗಿ ನನಗೆ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ, ಅವತ್ತು ಮತ್ತು ಇವತ್ತು ಕೂಡ. ಅದೇ ಕೇಳಬೇಕು ಅಂತಿದ್ದೆ, ಇದು ಹೇಗೆ ಯಕ್ಷಗಾನದ ಬಗ್ಗೆ ನಿಮ್ಗೆ ಆಸಕ್ತಿ ಬಂತು, ಎಲ್ಲಿಂದ ಬಂತು? ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ಬಾಲ್ಯದಲ್ಲಿ ನಮಗೆ ಮನರಂಜನೆ ಅಥವಾ ಪ್ರವೃತ್ತಿ ಅಥವಾ ಒಂದು ಅಭಿರುಚಿ ಅಂತ ಹೇಳಿದರೆ ಯಕ್ಷಗಾನಗಳನ್ನು ನೋಡೋದು. ನಮ್ಮ ರಂಜಿತ್ ಕಟ್ಟೆಯಲ್ಲಿ ಒಂದು ಯಕ್ಷಗಾನ ಮೇಳ ಇತ್ತು, ತುಂಬ ಹಳೆಯ ಮೇಳ ಅದು. ಶಿವರಾಜಪುರ ಮಹಾಗಣಪತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಅಂತ ಆಮೇಲೆ ನಮ್ಮ ತಂದೆಯವರು, ಆಮೇಲೆ ನನ್ನ ತಾಯಿಯ ಸೋದರ ಮಾವಂದರು ಇಬ್ಬರು, ದಾಮೋದರ ಕಾಮತ್ ಮತ್ತು ದೇವಪ್ಪ ಕಾಮತ್, ಅವರು ಯಕ್ಷಗಾನದಲ್ಲಿ ವೇಷ ಮಾಡಿಸಿದ್ರು. ಕುಣಿತ ಏನೂ ಇರಲಿಲ್ಲ, ಕುಣಿತವಿಲ್ಲದ ವೇಷಗಳನ್ನು ಮಾಡಿಸಿದ್ರು. ನನಗೆ ತೀರ್ಥಹಳ್ಳಿಯಲ್ಲಿರುವಾಗ ಯಕ್ಷಗಾನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿಸಿದವರು ನನ್ನ ಪರಮ ಪೂಜ್ಯ ಗುರುಗಳು ತ್ರಿವೇದಿ ಹಂದಲ್ಸು ಲಕ್ಷ್ಮೀನಾರಾಯಣ ಭಟ್ರು. ಅವರು ತುಂಬ ಅನುಷ್ಠಾನಿಗಳು, ಆದರೆ ತಾಳ್ಮದಲ್ಲಿ ಬಹಳ ಆಸಕ್ತಿ ಅವರಿಗೆ. ಆಮೇಲೆ ನನ್ನ ಗುರುಗಳು ಹಂದಲ್ಸು ಭಟ್ರ ಹತ್ರ ಹೋಗಿ ಹೇಳಿದೆ, ನನಗೊಂದು ತಾಳ್ಮದಲ್ಲಿ ಅರ್ಥ ಹೇಳುವ ಆಸಕ್ತಿ ಉಂಟು ಅಂತ. ಹೌದಾ, ಬಹಳ ಸಂತೋಷ ಪಟ್ಟರು ಅವರು. ಆಮೇಲೆ ನೋಡಿ, ಇಂಥ ದಿವಸ ತಾಳ್ಮದೆ ಉಂಟು, ಗದಾಯುದ್ಧ ಪ್ರಸಂಗ, ನೀವು ಧರ್ಮರಾಯ ಹೇಳಿ ಅಂದರು. ನನ್ನ ಪುಸ್ತಕ ಇಲ್ಲ ಅಂದೆ. ಗದಾಯುದ್ಧ ಪ್ರಸಂಗದ ಪುಸ್ತಕವನ್ನು ಅವರೇ ಕೊಟ್ಟರು. ಆಗ ನನಗೆ ಆಶ್ಚರ್ಯ ಮತ್ತು ವಿಸ್ಮಯ ಆಗೋದೇನೆಂದರೆ, ನಮ್ಮ ಯಕ್ಷಗಾನ ಕ್ಷೇತ್ರ ಕಂಡ ಮೇರು ವಿದ್ವಾಂಸರಾದ ಶಂಕರನಾರಾಯಣ ಸಾಮಗರ ಕೌರವ, ಆಗುಂಬೆ ಅನಂತಮೂರ್ತಿ ಹೆಬ್ಬಾರರ ಭೀಮ, ಆಮೇಲೆ ನನ್ನ ಗುರುಗಳು ಹಂದಲ್ಸು ಲಕ್ಷ್ಮಣ ಭಟ್ರು, ಆಮೇಲೆ ನ್ಯೂಣೆ ಗಣೇಶ್ ಭಟ್ರು. ಅಂದ್ರೆ ಎಲ್ಲರೂ ಘಟಾನುಘಟಿಗಳು ನಿಮ್ಮ ಎದುರು. ಹೌದು. ನೀವು ಆಗ ತಾನೇ ಪುಸ್ತಕ ಹಿಡಿದು ಪ್ರಸಂಗ ಕಲ್ತಿದ್ರಿ. ಮೊಟ್ಟ ಮೊದಲು ವೇದಿಕೆಯನ್ನು ಹತ್ತಿದ್ದು ಹಂದಲ್ಸ್ನಲ್ಲಿ. ಶಂಕರನಾರಾಯಣ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ಅವರನ್ನು ಒಂದು ಪ್ರಾರ್ಥನೆ ಮಾಡಿಕೊಂಡೆ. ಇವತ್ತು ನಾನು ವೇದಿಕೆಯ ಮೇಲೆ ಕೂರ್ತಾ ಇದ್ದೀನಿ, ಅನುಗ್ರಹ ಆಗಬೇಕು, ಆಗಲಿ, ನಿಮಗೆ ಬಂದ ಹಾಗೆ ಹೇಳಿ ಅಂದರು. ಆಮೇಲೆ ನಾನು ಪ್ರೇಕ್ಷಕರನ್ನು ನೋಡಲಿಲ್ಲ, ಸಾಮಗ್ರನ್ನು ನೋಡಲಿಲ್ಲ, ತಲೆ ತಗ್ಗಿಸ್ಕೊಂಡು ಪದ್ಯದ ಅರ್ಥ ಏನು ಉಂಟು ಅಷ್ಟನ್ನು ಮಾತ್ರ ಹೇಳಿ ಕೂತ್ಬಿಡೋದು. ಆದರೆ ಶಂಕರನಾರಾಯಣ ಸ್ವಾಮಿಗಳು ಎಷ್ಟು ದೊಡ್ಡವರು ಅಂತ ಹೇಳಿದರೆ, ಬೆಳಿಗ್ಗೆ ತಾಳ್ಮದೆ ಮುಗಿದು ಕೂಡಲೇ ಅವರು ಬಲಗೈಯನ್ನು ನನ್ನ ಭುಜದ ಮೇಲಿಟ್ಟು, ನೀವು ಒಳ್ಳೆ ಅರ್ಥಧಾರಿ ಆಗ್ತೀರಿ, ಶೈಲಿ ಚೆನ್ನಾಗಿದೆ ಅಂದರು. ಇವತ್ತಿಗೂ ಕೂಡ ನಾನು ವೇದಿಕೆಗೆ ಹೋಗುವಾಗ ಹಂದಲ್ಸು ಲಕ್ಷ್ಮಣ ಭಟ್ರು, ಶಂಕರನಾರಾಯಣ ಸ್ವಾಮಿಗಳು ಅವರಿಬ್ಬರನ್ನು ಸ್ಮರಣೆ ಮಾಡಿಕೊಂಡು ಅವ್ರಿಗೆ ಕೈ ಮುಗದೆ ವೇದಿಕೆ ಮೇಲೆ ಕೂತ್ಕೊಳ್ಳೋದು. ನಾನು ಎಲ್ಲೆಲ್ಲಿ ಅವರಿಗೆ ಕರೆ ಉಂಟು ಲಕ್ಷ್ಮಣ ಭಟ್ರಿಗೆ, ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಿದ್ರು, ನನಗೊಂದು ಅರ್ಥಧಾರಿಯನ್ನಾಗಿ ರೂಪಿಸಿದರು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಗುಡ್ಡೆ ಇತ್ತು ಸುಬ್ರಹ್ಮಣ್ಯ ಭಟ್ರು, ಅಲ್ಲೇ ಮಾಳೂರಿನಲ್ಲೇ ಪರಿಚಯ ಆಗಿತ್ತು. ಇವರು ಅರ್ಥಧಾರಿಗಳು ಅಂತ ಇಲ್ಲಿ ತುಂಬ ಅವಕಾಶಗಳನ್ನು ಕೊಟ್ಟರು. ಈಗ ನಿಮ್ಮ ತಂದೆಯವರು ಓಕೆ ಚಂದ್ರಶೇಖರ್, ನಾಗಭೂಷಣ, ಆಮೇಲೆ ಅಡ್ಕೆ ಶ್ರೀನಿವಾಸರಾಯರು, ಮಳಲಿ ಶೀನಯ್ಯನವರು, ಇಲ್ಲಿ ಹೊಸಕುಳಿ ನಾರಾಯಣ ಭಟ್ರು, AV ಗಜಾನನ ಹೆಗಡೆ ಅವರು, ಇವರೆಲ್ಲ ಸೇರಿ ನಾವೇ ಒಂದು ತಂಡ ಕೂಡ ಮಾಡ್ಕೊಂಡಿದ್ವಿ. ಮಳೆಗಾಲದಲ್ಲಿ ತುಂಬ ಕಡೆ ತಾಳ್ಮದ್ಲೆ ಆಯಿತು. ಹೀಗಾಗಿ ನನಗೆ ತಾಳಮದ್ದಲೆಯಲ್ಲಿ ಅರ್ಥಧಾರಿಯನ್ನಾಗಿ ರೂಪಿಸಿದ
ತಾಲೂಕು ಅಂದರೆ ಹೊಸನಗರ ತಾಲೂಕು. ಖಂಡಿತ. ಇಂದಿನ ಹ. ಪೀಳಿಗೆಗೆ ಹ್ಮ್. ಯಕ್ಷಗಾನದ ಮಹತ್ವವನ್ನ ಹ್ಮ್. ಹೇಗೆ ವಿವರಿಸುತ್ತೀರಿ? ಈಗ ಈ ಕೆಲಸವನ್ನು ಯಾರು ಮಾಡಬೇಕಂದ್ರೆ ಒಂದು ಮಕ್ಕಳ ಪೋಷಕರು ಮಾಡಬೇಕು. ಈಗ ಸಾಮಾನ್ಯವಾಗಿ ಪ್ರತಿ ಊರಿನಲ್ಲಿ ವರ್ಷದಲ್ಲಿ ಒಂದೆರಡಾದರೂ ಯಕ್ಷಗಾನಗಳಾಗೇ ಆಗ್ತವೆ. ಹೌದು. ಅದು ಟೆಂಟ್ ಮೇಳಗಳಿಗೆ ಕಡಿಮೆ ಆಗಿದ್ದಾವೆ, ಬಯಲಾಟಗಳು ಬೇಕಾದಷ್ಟು ಆಗ್ತವೆ. ದೇವಸ್ಥಾನದ ಬಯಲಾಟಗಳಂತೂ ಪ್ರತಿ ವರ್ಷ ಹರಕೆಯ ರೂಪದಲ್ಲಿ ಆ ದೇವತಾ ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಯಕ್ಷಗಾನ ನೋಡು, ಯಕ್ಷಗಾನ ಕಲಿ, ಇದೊಂದು ಒಳ್ಳೆಯ ಕಲೆ, ಇದರಲ್ಲಿ ನಿನ್ಗೆ ಒಳ್ಳೆಯ ಭವಿಷ್ಯ ಉಂಟು ಅಂತ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದ ಹೇಳ್ತಾ ಹೋಗಬೇಕು. ನನ್ನ ಮಗನಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ, ಎಲ್ಲಿ ಯಕ್ಷಗಾನ ಆದರೂ ಕೂಡ ಕರ್ಕೊಂಡು ಹೋಗ್ತಿದ್ದೆ. ಅವನಿಗೆ ಟೆಂಟ್ ಮೇಳಕ್ಕೆ ಕರ್ಕೊಂಡು ಹೋಗಿ ಅವ್ನು ನಿದ್ರೆ ಮಾಡಿಬಿಡ್ತಿದ್ದ. ಅದೇ ನಾನು ಹೇಳ್ಬೇಕು ಅಂತಿದ್ದೆ. ಅಲ್ಲಿ ಕರ್ಕೊಂಡು ಹೋಗಿ ನಿದ್ರೆ ಮಾಡ್ಸೋದಲ್ಲ, ಹೌದು, ಅಲ್ಲಿ ಅವ್ರ ಉಮೇದಿಂದ ನೋಡಂಗ್ ಮಾಡ್ಬೇಕು. ಹೌದು ಹೌದು. ಆಮೇಲೆ ಚೌಕಿ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲಿ ವೇಷಧಾರಗಳನ್ನು ಪರಿಚಯಿಸ್ತಿದ್ದೆ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಕಾಲೇಜಿನ ಆಟದ ಮೈದಾನದಲ್ಲಿ ಯಕ್ಷಗಾನಗಳಾಗ್ತಿತ್ತು. ಎಲ್ಲ ಮೇಳದ ಯಕ್ಷಗಾನದ ಕಲಾವಿದರು ಬೆಳಿಗ್ಗೆ ನಮ್ಮ ಮನೆಗೆ ಬರ್ತಿದ್ರು, ರಾತ್ರಿ ಬರ್ತಿತ್ತು. ಹೀಗಾಗಿ ಅವನಿಗೂ ಕೂಡ ಈಗ ಯಕ್ಷಗಾನದಲ್ಲಿ ಆಸಕ್ತಿ ಇದೆ. ಆಮೇಲೆ ಎರಡನೇದಾಗಿ ಶಿಕ್ಷಕರು ಈ ಕೆಲಸ ಮಾಡಬೇಕು. ಈಗ ನಾನು ಕಾಲೇಜಿಗೆ ಹೋಗುವಾಗ ನಿಟ್ಟೂರಿನಲ್ಲಿ ತೀರ್ಥಹಳ್ಳಿಯಲ್ಲೂ ಕೂಡ ಹೇಳ್ತಿದ್ದೆ, ನೋಡಿ ಇವತ್ತು ಒಂದು ಯಕ್ಷಗಾನ ಇದೆ, ಎಲ್ಲರೂ ಯಕ್ಷಗಾನ ನೋಡಿ, ನಾಳೆ ಬೇಕಾದ್ರೆ ನೀವು ಶಾಲೆಗೆ ಬರೋದೇ ಬೇಡ, ಮನೇಲಿ ಮಲ್ಕೊಂಡು ಬಿಡಿ, ನೀವು ಹೇಳಿ, ಯಾರ್ಯಾರು ಕೇಳಿದರೆ ಮೇಷ್ಟ್ರು ಹೇಳಿದ್ದಾರೆ ಅಂತಲೇ ಹೇಳಿ, ಈಗ ಯಕ್ಷಗಾನಗಳನ್ನು ನೋಡಿ ಅಂತಿದ್ದೆ. ನನಗೆ ಶಿಕ್ಷಕ ವೃತ್ತಿ ಅಂತ ಹೇಳಿದರೆ ತುಂಬ ಪ್ರಿಯವಾದದ್ದು, ಪೂಜ್ಯವಾದದ್ದು ಕೂಡ. ಯಾಕಂದರೆ ನನಗೆ ಅನ್ನ ಕೊಟ್ಟಂತಹ ವೃತ್ತಿ ಅದು. ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದರೆ ಶಿಕ್ಷಕನಾಗಲಿಕ್ಕೆ ಇಷ್ಟಪಡ್ತೀನಿ. ನಾನು ವಿದ್ಯಾರ್ಥಿಗಳ ಜೊತೆಗೆ ತುಂಬ ಆನಂದದ ಕ್ಷಣಗಳನ್ನು ಹಂಚಿಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬ ಶಿಕ್ಷಕ ವಿದ್ಯಾರ್ಥಿ. ನಿಜ ಹೇಳಬೇಕಂದ್ರೆ ವಿದ್ಯಾರ್ಥಿಗಳೇ ಅವನಿಗೆ ಶಿಕ್ಷಕರು, ಗುರುಗಳು. ನಾನು ವಿದ್ಯಾರ್ಥಿಗಳಿಂದ ಕಲಿತಿದ್ದೇ ಜಾಸ್ತಿ, ಅವ್ರಿಗೆ ಕಲಿಸಿದ್ದು ಕಡಿಮೆ ಅನಿಸುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ನಾನು ಕನ್ನಡ ಶಿಕ್ಷಕ. ನಮ್ಮ ತಂದೆಯವರು ಕಾಪಿ ಬರೆಸ್ತಿದ್ರು ಮನೆಯಲ್ಲಿ ಲೇಖನಿಯಿಂದ, ಅದು ಮಸಿಯಲ್ಲಿ ಅಜ್ಜಿ ಬರಿಬೇಕಿತ್ತು. ಆಮೇಲೆ ಅವ್ರ ಹತ್ರ ಒಂದು ಅಶೋಕ ಪೆನ್ ಇತ್ತು, ಅದನ್ನು ನನಗೆ ಕೊಟ್ಟು ಕಾಪಿ ಬರೆಸಿ ಆಮೇಲೆ ಅವರೇ ಇಟ್ಕೊಳ್ತಿದ್ರು. ಅಕ್ಷರಗಳು ಸುಂದರವಾಗಿ ಬರಿಬೇಕು. ಮತ್ತು ನಮ್ಮ ತಂದೆಯವರ ಅಕ್ಷರಗಳೇನು ಸುಂದರವಾಗಿ ಇರಲಿಲ್ಲ. ಅವರು ಕೆಲವು ಬರವಣಿಗೆ ಕಾಗದಗಳು ನನ್ನ ಹತ್ರ ಈಗಲೂ ಇದ್ದಾವೆ. ಒಂದು ಮಾತಿದೆ ಪ್ರಭುಗಳೇ, ಯಾರ ಅಕ್ಷರ ಕಾಯಿ ಕಾಲು ಗುಬ್ಬಿ ಕಾಲಿರುತ್ತೋ ಅವರ ಬ್ರೈನ್ ಐಕ್ಯೂ ತುಂಬಾ ಜಾಸ್ತಿ ಇರುತ್ತೆ ಅಂತ. ನಾನು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ನಾಡಿನ ಮಕ್ಕಳು ಕನ್ನಡದಲ್ಲಿ ಬರೆಯುವಾಗ ತಪ್ಪಿಲ್ಲದೆ ಬರಿಬೇಕು, ಸುಂದರವಾಗಿ ಬರೀಬೇಕು. ಅದಕ್ಕೆ ಮಾದರಿ ನಾನೇ ಆಗಬೇಕಲ್ಲ. ಅದಕ್ಕೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾ, ಪುಸ್ತಕದಲ್ಲಿ ಬರೀತಾ, ನಾನು ಆದಷ್ಟು ಎಚ್ಚರಿಕೆಯಿಂದ ಸುಂದರವಾಗಿ ಬರೀತಿದ್ದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಜನ ನನಗಿಂತಲೂ ಸುಂದರವಾಗಿ ಬರೆಯೋದನ್ನು ಕಲಿತುಬಿಟ್ರು. ಕನ್ನಡ ಒಂದೇ ಅಲ್ಲ, ಇಂಗ್ಲೀಷ್ ಅಕ್ಷರಗಳು, ದೇವನಾಗರಿ ಲಿಪಿ, ಯಾಕಂದರೆ ಹಿಂದಿ ಇರ್ತಿತ್ತು ಅವರಿಗೆ. ಆ ಅಕ್ಷರಗಳನ್ನು ಕೂಡ ನೀವು ಸುಂದರವಾಗಿ ಬರೀಬೇಕು ಅಂತ ಕೆಲವು ಮಾದರಿಗಳನ್ನು ತೋರಿಸ್ತಿದ್ದೆ ಅವರು. ಹೀಗಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ತುಂಬ ಜನ ನನಗಿಂತಲೂ ಸುಂದರವಾಗಿ ಬರೆಯೋದನ್ನು ಕಲಿತರು. ಇವೆಲ್ಲ ಆನಂದದ ಕ್ಷಣಗಳು. ಆಮೇಲೆ ನಾನು ನನ್ನ ಒಂದು 40 ವರ್ಷ ಪಾಠ ಮಾಡಿದ್ದೀನಿ. ನಾನು ಯಾವ ವಿದ್ಯಾರ್ಥಿಯನ್ನು ಕೂಡ ದಡ್ಡ ಅಂತ ಹೇಳಲೇ ಇಲ್ಲ. ನಾನು SSLCಯಲ್ಲಿ ಅಷ್ಟು ಸಬ್ಜೆಕ್ಟ್ ಫೇಲ್ ಆದ್ರೂ ನಾನು ಅವನಿಗೆ ಒಂದು ಉತ್ತೇಜನ ಕೊಡ್ತಿದ್ದೆ. ಹೋಗ್ಲಿ ಬಿಡು ಮಾರಾಯ, ಕನ್ನಡದಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತಲ್ಲ ನಿನಗೆ, ಒಳ್ಳೆ ಕೃಷಿ ಮಾಡು, ಹಾಗೂ ನಿಮ್ಮ ತಂದೆಯವರ ಕೃಷಿ ಕ್ಷೇತ್ರ ಉಂಟು ನಿನಗೆ, ಅದರಲ್ಲಿ ನೀನು ಮುಂದುವರಿ. ಈ ಶಾಲಾ ಶಿಕ್ಷಣ ಏನಂದ್ರೆ ನಿನಗೆ ಅನ್ನ ಕೊಡೋದಿಲ್ಲ, ಇಷ್ಟೇ ಇದು ಅಂತ. ಅವರು ಎಷ್ಟೋ ಜನ ವಿದ್ಯಾರ್ಥಿಗಳು ನನ್ನ ಮಾತನ್ನು ಕೇಳಿ ಒಳ್ಳೆ ಕೃಷಿಕರಾಗಿದ್ದಾರೆ. ಭಟ್ರು ನನ್ನನ್ನು ಇನ್ನೂ ಒಂದು ಕ್ಷೇತ್ರಕ್ಕೆ ಪರಿಚಯಿಸಿ
ಅದು ಅಷ್ಟಾವಧಾನ. ಹಾ. ಅದು ಶತಾವಧಾನಿ ಗಣೇಶ ಹತ್ರ. ಅದೊಂದು ಅವಿಸ್ಮರಣೀಯವಾದ ಕ್ಷಣ ಅದು. ಆಮೇಲೆ ಬೆಂಗಳೂರಿನಲ್ಲಿ ಈಗ ಕೆಲವು ವರ್ಷಗಳ ಕೆಳಗೆ 2.5 ದಿನ ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕವಾದ ಶತಾವಧಾನ ನಡೀತು. ಅದರಲ್ಲಿ ಭಾಗವಹಿಸುವಂಥ ಒಂದು ಯೋಗ ಭಾಗ್ಯ ನನಗೂ ಸಿಕ್ತು. ಹೀಗಾಗಿ ನಾನು ಹಂದಲ್ಸು ಗುರುಗಳನ್ನು ಈಗಲೂ ಕೂಡ ಸ್ಮರಿಸ್ಕೊಂಡು ಕೈ ಮುಗಿತೀನಿ. ಹೆಮ್ಮೆಯ ವಿಚಾರ ಹೌದು, ಪ್ರಭುಗಳೇ. ಹೌದು. ಶಿಕ್ಷಕನಾಗಿ ನೀವು ವಿದ್ಯಾರ್ಥಿಗಳಿಗೆ ಪುಸ್ತಕದ ಪಾಠಕ್ಕಿಂತ ಹೆಚ್ಚಾಗಿ ಯಾವ ಜೀವನ ಪಾಠವನ್ನು ಕಲಿಸಲು ಪ್ರಯತ್ನಿಸಿದ್ದೀರಿ? ನಾನು ನನ್ನ ಬೋಧನೆ ವಿಷಯ ಸಾಹಿತ್ಯ. ಸಾಹಿತ್ಯದ ಉಪಾಧ್ಯಾಯರಿಗೆ ಅವರು ಬೋಧನೆ ಮಾಡುವಂತಹ ಸಾಹಿತ್ಯ, ಅದು ಕನ್ನಡ ಇರ್ಬೋದು, ಇಂಗ್ಲೀಷು, ಹಿಂದಿ, ಸಂಸ್ಕೃತ, ತಮಿಳು, ತೆಲುಗು ಯಾವುದೂ ಇರಬಹುದು, ಅವರಿಗೆ ಅವಕಾಶಗಳು ಜಾಸ್ತಿ ಇರ್ತವೆ. ಸಾಹಿತ್ಯದ ಮೂಲಕ ಜೀವನ ಶಿಕ್ಷಣವನ್ನು ಬೋಧನೆ ಮಾಡೋದಕ್ಕೆ ಸಾಹಿತ್ಯದಲ್ಲಿ ಹೆಚ್ಚು ಅವಕಾಶಗಳಿರೋದು. ನಾನು ಅವರಿಗೆ 2 ರೀತಿಯಲ್ಲಿ ಪಾಠ ಮಾಡ್ತಿದ್ದೆ. ಒಂದು, ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆ ಅಂಕಗಳು ಬರಬೇಕು, ಆಮೇಲೆ ನೀವೆಲ್ಲ ನಾನು ಬೋಧನೆ ಮಾಡುವ ವಿಷಯದಲ್ಲಿ ಉತ್ತೀರ್ಣರಾಗಬೇಕು ಅಂತ ಒಂದು. 2ನೇದು ಜೀವನ ಶಿಕ್ಷಣ. ಯಾವ ರೀತಿಯಲ್ಲಿ ನಿತ್ಯ ಜೀವನದಲ್ಲಿ ನೀವು ಕೆಲವು ಮೌಲ್ಯಾಧಾರಿತವಾದ ತತ್ವಗಳನ್ನು ಬೆಳೆಸ್ಕೊಳ್ಬೇಕು. ನೀವು ಒಂದು ಉದಾಹರಣೆ ಹೇಳೋದಾದರೆ, ಪ್ರೌಢಶಾಲೆಯಲ್ಲಿ ನಾನು ಇರುವಾಗ 8, 9, 10ನೇ ತರಗತಿಗಳು, ಅದು ಅರ್ಧವಾರ್ಷಿಕ ಪರೀಕ್ಷೆ ಇರಲಿ, ವಾರ್ಷಿಕ ಪರೀಕ್ಷೆ ಇರಲಿ, ಒಂದು ಪ್ರಬಂಧವನ್ನು ಕೇಳ್ತಿದ್ರು. ಅದು 10 ಅಂಕಗಳಿಗೆ. ಅಂದರೆ ಒಂದು ಪುಟ ಬರಿಬೇಕಿತ್ತು. ನಾನು ಮೊದಲು ನಿಮಗೆ ಹೀಗೊಂದು ಪ್ರಶ್ನೆ ಬರುತ್ತೆ, ಪ್ರಬಂಧ ಅಂದರೆ ಏನು, ಅದನ್ನು ಹೇಗೆ ಬರಿಬೇಕು, ಹೇಗೆ ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಂದರೆ ಪ್ಯಾರಾಗ್ರಾಫ್ ಮಾಡಬೇಕು, ಇದೆಲ್ಲ ಹೇಳ್ತೀನಿ. ಒಂದು ಪ್ರಬಂಧವನ್ನು ನಾನು ಬರೆಸ್ತಿದ್ದೆ, ಅರಣ್ಯದ ಮಹತ್ವ. ಬರೀ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ನಿಮ್ಮನೆ ಸುತ್ತ ಮುತ್ತ ನಿಮ್ಮ ಊರಿನಲ್ಲಿ ಅರಣ್ಯವನ್ನು ಉಳಿಸ್ಬೇಕು, ಅರಣ್ಯವನ್ನು ಬೆಳೆಸಬೇಕು. ಅದಕ್ಕೇನು ಮಾಡಿದ್ರಿ ನೀವು? ಅದಕ್ಕೆ ನಾನೊಂದು ಉದಾಹರಣೆ ಹೇಳ್ತಿದ್ದೆ. ಮಳೆಗಾಲದಲ್ಲಿ ಹಲಸಿನ ಮರಗಳು, ಹಲಸಿನ ಹಣ್ಣು ಯಾರ ಮನೆಯಲ್ಲಿದೆ ಕೈ ಎತ್ತಿ ಅಂತ, ಅಷ್ಟು ಹುಡುಗರು ಯಾರ ಮನೆಯಲ್ಲಿಲ್ಲ ಕೈ ಎತ್ತಿ ಅಂತ ಕೆಲವರು ಎತ್ತುತ್ತಿದ್ರು. ನಾನು ನೋಡಿ, ಶಾಲೆಗೆ ಬರುವಾಗ ನೀವು ಒಂದು ಹಲಸಿನ ಬೀಜ ತೊಗೊಂಡು ಬರಬೇಕು. ನನಗಲ್ಲ, ಅದು ಸುಟ್ಟಿದ್ದು ಬೇಯಿಸಿದ್ದು ಅಲ್ಲ. ಯಾಕಂದ್ರೆ ಮಲೆನಾಡಿನಲ್ಲಿ ಹಲಸಿನ ಬೀಜಗಳನ್ನು ಸುಡೋದು, ಬೇಯಿಸೋದು, ಪಲ್ಯ ಮಾಡೋದು ಯಾವಾಗಲೂ ಇದ್ದೀವಿ. ಅದ್ರ ಸಿಪ್ಪೆ ಬಿಟ್ಟು ಮತ್ತೇನು ವೇಸ್ಟ್ ಮಾಡಲ್ಲ, ಏನು ವೇಸ್ಟ್ ಮಾಡೋದಿಲ್ಲ. ಆ ಸಿಪ್ಪೆನೂ ನಾವು ಅದನ್ನು ನೀವು ಶಾಲೆಗೆ ಬರುವಾಗ ರಸ್ತೆ 2 ಕಡೆ ಹಾಕ್ತಾ ಬರಬೇಕು. ನೀವೊಂದು 100-200 ಬೀಜ ಬಿಸಾಡಿದ್ರಿ ಅಂತ ಇಟ್ಕೊಳ್ಳಿ, 10 ಮರಗಳಾಗಲಿ, ಆ ಮರ ಆದಾಗ ನಿಮಗೊಂದು ಆನಂದ ಕೊಡುತ್ತೆ. ತುಂಬ ವರ್ಷ ಆದ ಮೇಲೆ ನನ್ನ ವಿದ್ಯಾರ್ಥಿ ಒಬ್ಬ ನನ್ನೊಂದು ಕಾರ್ಯಕ್ರಮ ಕರೆದ. ಪ್ರೌಢಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅವನು. ನನ್ನ ಪರಿಚಯಕ್ಕೆ ಅವನೇ ಅಂತ ಭಾರಿ ಉತ್ಸಾಹ ಇತ್ತು ಅವನಿಗೆ. ಅವತ್ತು ನನ್ನ ಪೂಜ್ಯ ಗುರುಗಳು ಅಂತ ಎಲ್ಲ ಹೇಳಿದ, ಅಕ್ಷರಗಳನ್ನು ಚೆನ್ನಾಗಿ ಬರೆಸ್ತಿದ್ರು. ಆಮೇಲೆ ಒಂದೊಂದು ಮಾತು ಹೇಳಿದ, ಈಗ ಶಾಲೆಗೆ ಬರುವಾಗ ಹಲಸಿನ ಬೀಜ ತನ್ನಿ ಅಂತಿದ್ರು, ನನಗೆ ಕೊಡೋದು ಬೇಡ ನೀವು ಅಂತಿದ್ರು, ಸುಟ್ಟಿದ್ದು ಬೇಯಿಸ ತರಬೇಡಿ ತಿನ್ನಲಿಕ್ಕೆ ಅಂತಿದ್ರು, ತಮಾಷೆ ಮಾಡ್ತಿದ್ರು. ರಸ್ತೆ 2 ಕಡೆ ಹಾಕ್ತಾ ಬರಬೇಕು. ನಾವೆಲ್ಲ ಅವರು ವಿದ್ಯಾರ್ಥಿಗಳು ಎಷ್ಟೋ ಮಾಡ್ತಿದ್ವಿ ಅದನ್ನು. ಆಮೇಲೆ ಈಗ ಒಂದು 50 ಮರಗಳಿದ್ದಾವೆ ರಸ್ತೆ ಬಳಿ. ನಾನು ಮೋಟ್ರ್ ಬೈಕ್ನಲ್ಲಿ ಬರ್ತಾ ಅಲ್ಲಿ ಮೋಟ್ರ್ ಬೈಕನ್ನು ನಿಲ್ಲಿಸಿ ಆ ಮರಗಳನ್ನು ಮುಟ್ಟಿ ಬರ್ತೀನಿ. ಅವ್ರ ಮನೆ ಎದುರುಗಡೆ? ಹೌದು, ಮನೆಯಿಂದ ಹಳ್ಳಿ ಒಂದು ಮನೆ. ಆ ಹಳ್ಳಿಯಿಂದ ಅವನು ಪೇಟೆಗೆ ಸ್ಕೂಲಿಗೆ ಬರೋವರಿಗೆ ಹಾಕಿದ್ನಂತೆ 50 ಮರಗಳಾದರೂ ಇದ್ದಾವೆ. ಅದನ್ನು ನೋಡಿದ ಕೂಡಲೇ ನಮ್ಮ ಗುರುಗಳು ನೆನಪಾಗುತ್ತೆ ನನಗೆ.